ಕೆಲವಾರು ರಂಧ್ರಗಳಿಂದ ಹೋಗ್ತಾ ಇರ್ತದೆ ಆಚೆ. ಧ್ಯಾನ ಮಾಡುವಾಗ ವಿಪರೀತವಾದ ಶಕ್ತಿ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ. ಅದಕ್ಕೆ ಏನು ಹೇಳಿದ್ರು, ಭ್ರೂಮಧ್ಯೆ ಇಲ್ಲಿ, ಓಕೆ, ಆಜ್ಞಾಚಕ್ರ ಅಂತೀವಿ, ಭ್ರೂಮಧ್ಯೆ ಅಲ್ಲಿ ನ್ಯಾಚುರಲ್ ಕುಂಕುಮ ಇಟ್ಕೊಳ್ಳಿ ಸ್ವಲ್ಪ ಅಂತ ಹೇಳ್ತಾರೆ ಧ್ಯಾನ ಮಾಡುವಾಗ. ನ್ಯಾಚುರಲ್ ವೇ ಪ್ರಿಪೇರ್ ಮಾಡಿರೋ ಕುಂಕುಮದಲ್ಲಿ ಆ ಶಕ್ತಿ ಪಾತ ಆಗೋದನ್ನ ತಡೆಯುವ ಶಕ್ತಿ ಉಂಟಂತೆ. ಹಿ ಹ್ಯಾಸ್ ರಿವೀಲ್ಡ್ ಅಸ್. ಅಂಬರೀಷ್ ವರ್ಮಾ ಅವರೇ ನಮಗೆ ಹೇಳಿದ್ದು. ಸೊ ದಿವಸ ಒಂದು ಸ್ಥಳ ನಿಷ್ಕರ್ಷೆ ಮಾಡ್ಕೊಳ್ಳಿ, ಒಂದು ಸಮಯ ನಿಷ್ಕರ್ಷೆ ಮಾಡ್ಕೊಳ್ಳಿ, ಕುಂಕುಮ ಸ್ವಲ್ಪ ಹಚ್ಕೊಳ್ಳಿ ಇಲ್ಲಿ. ನಂತರ ಒಂದು ಗಂಟೆ ಹೊತ್ತು ಕಾಲ ಹುರಿಯುವಂಥ ಒಂದು ಅಗರಬತ್ತಿ ಹಚ್ಚಿ ಇಟ್ಕೊಳ್ಳಿ. ಅದು ಹೇಗೆ ಮಾಡಬೇಕು ಏನು ಅಂತ ನಿಮಗೆ ಸತೀಶ್ ಕುಮಾರ್ ಹೇಳಿರ್ತಾರೆ. ಇದನ್ನು ಸ್ವಲ್ಪ ಅನುಸರಿಸ್ಕೊಂಡು ಶ್ರೀ ಅಂಬರೀಷ್ ವರ್ಮಾ ಅವರನ್ನು ನೆನೆಸ್ಕೊಂಡು, ವಿಶ್ವಾಮಿತ್ರ ಮಹರ್ಷಿಗಳನ್ನು ನೆನೆಸ್ಕೊಂಡು, ತಾವಿಲ್ಲಿ ಬಂದು ನಾವು ಸರಿಯಾಗಿ ಧ್ಯಾನ ಮಾಡೋ ಹಾಗೆ ನಮಗೆ ಆಶೀರ್ವಾದ ಮಾಡಿ, ತಾವಿದ್ದು ನಮಗೆ ಗೈಡ್ ಮಾಡಿ ಅಂತ ನಾವು ಹೇಳಿ ಕೂತ್ಕೋಬೇಕು. ಯಾಕೆ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ದಿವಸ ಮಾಡಬೇಕು ಅಂದರೆ ಅವ್ರು ಹೇಳಿದ್ದು, ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ, ದೇವತಾ ಧ್ಯಾನದಲ್ಲಿರಬೇಕು ಅಂದರೆ ಯಾರಾದರೂ ಒಬ್ಬರು ಋಷಿಗಳವರು ಗೈಡ್ ಮಾಡಲಿಕ್ಕೆ ಅಲ್ಲಿರ್ತಾರಂತೆ. ಆಲ್ವೇಸ್ ಒನ್ ಋಷಿ ವಿಲ್ ಬಿ ಅವೈಲಬಲ್ ವೇರ್ ಎವರ್ ಯು ಮೆಡಿಟೇಟ್. ಹಾಗಾಗಿ ಅವರಿಗೆ ಇವತ್ತೊಂದು ಸಲ ಇಷ್ಟೊತ್ತಿಗೆ, ನಾಳೆ ಇನ್ನೊಂದು ರಾತ್ರಿ ಮಾಡೋದು, ಮಧ್ಯರಾತ್ರಿಯಲ್ಲಿ ಒಂದು ದಿವಸ ಮಾಡೋದು, ಮಧ್ಯಾಹ್ನದಲ್ಲಿ ಒಂದು ದಿವಸ ಮಾಡೋದು, ಹಾಗೆ ಮಾಡಬೇಡಿ. ಒಂದು ಸ್ಥಳ ನಿಷ್ಕರ್ಷೆ ಮಾಡ್ಕೊಳ್ಳಿ, ಒಂದು ಸಮಯ ನಿಷ್ಕರ್ಷೆ ಮಾಡ್ಕೊಳ್ಳಿ, ಆ ಸಮಯಕ್ಕೆ ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ರು. ಇದನ್ನು ನಾವೆಲ್ಲ ಫಾಲೋ ಮಾಡೋಣ. ಅವರೇ ನಮಗೆ ಮುಂದಿನ ದಾರಿ ತೋರಿಸ್ತಾರೆ. ನಾವು ಅಂಬರೀಷ್ ವರ್ಮಾ ಅವ್ರು ನೋಡಿಲ್ವಲ್ಲ, ಸತೀಶ್ ನೋಡಿದ್ದಾರೆ, ಈ ಪ್ರಸಾದ್ ನೋಡಿದ್ದಾರೆ, ಅದೆಲ್ಲ ಬೇಡ. ನೀವು ಮನಸ್ಸನ್ನು ಅಂದ್ಕೊಂಡ್ರೆ ತಮ್ಮ ಮನಸ್ಸಿನಲ್ಲಿ ಇರ್ತಾರೆ.